ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ, ಯಾಕೆ ಇವನು ಇಷ್ಟು ದಿನ ವೀಡಿಯೋನೇ ಮಾಡಿಲ್ಲ, 2 ತಿಂಗಳಾಗೋಯ್ತಲ್ಲ ಅಂತ ಏನಾದರೂ ಇದ್ದರೆ ತಲೆಯಲ್ಲಿ. ಏನಕ್ಕೆ ಅಂದರೆ ನನಗೆ ಒಂದು ಆಕ್ಸಿಡೆಂಟ್ ಆಗಿ ಲಿಗಮೆಂಟ್ ಸ್ಟೇರ್ ಆಗಿತ್ತು. ಸೊ 2 ಮಂತ್ಸ್ ನಾನು ರೆಸ್ಟಲ್ಲಿದ್ದೆ. ಇವತ್ತು ಸ್ವಲ್ಪ ಬೈಕ್ ಅಟ್ಲೀಸ್ಟ್ ಸ್ಟ್ಯಾಂಡ್ ಅಷ್ಟು ಒಂದು ಶಕ್ತಿ ದೇವರು ಕೊಟ್ಟಿದ್ದ ತಕ್ಷಣ ಒಳ್ಳೆ ಜಾಗಕ್ಕೆ ಹೋಗೋಣ ಅನಿಸ್ತು. ಸೊ ಈ ಜಾಗದಲ್ಲಿ ಬಂದಿದ್ದೀನಿ ನಾನು. ಈ ಜಾಗ ಯಾವುದು ಅಂದರೆ ತುಮಕೂರು ಹತ್ರ ಇರುವ ಜಾಗ. ನಿಮಗೆ ಇಲ್ಲಿ ಸಪ್ತಗಿರಿ ಕೇಳಿರಬೇಕು. ಕೇಳಿಲ್ಲ ಅಂದ್ರೂ ನಾನು ಹೇಳ್ತೀನಿ ನಿಮಗೆ. ಏನಿದು ಸಪ್ತಗಿರಿ ಅಂದರೆ ತಿರುಪತಿಲಿ ಒಂದೇ ಅಲ್ಲ ಸಪ್ತಗಿರಿ ಇರೋದು, ತುಮಕೂರು ಹತ್ರನೂ ಸಪ್ತಗಿರಿ ಇದೆ. ಫಸ್ಟ್ ಒನ್ನು ಎಲ್ಲರಿಗೂ ಗೊತ್ತು, ಸೆಕೆಂಡ್ ಒನ್ನು ಎಲ್ಲರಿಗೂ ಗೊತ್ತು. ಫಸ್ಟ್ ಒನ್ ಯಾವುದು ಅಂದರೆ ನಿಮಗೆ ತೋರಿಸ್ತೀನಿ. ಅಲ್ಲಿದೆ, ಇಲ್ಲಿ ಯಾವುದು ಗೊತ್ತಾ? ಅದೇ ಮಂದರಗಿರಿ. ಸೊ ಇನ್ನೊಂದು ಯಾವುದು ಅಂತ ಇನ್ನೊಂದು ಗೊತ್ತಿರುತ್ತೆ, ದಟ್ ಈಸ್ ದೇವರಾಯನ ದುರ್ಗ. ದೇವರಾಯನ ದುರ್ಗಕ್ಕೆ ಕರಿಗಿರಿ ಅಂತ ಕರೀತಾರೆ. ಸೊ ಮಂದರಗಿರಿ, ಕರಿಗಿರಿ ಇದೆರಡು ಜಾಗ ತುಂಬ ಜನಕ್ಕೆ ಗೊತ್ತು. ಅದು ಬಿಟ್ಟು ಇನ್ನೂ 5 ಅಥವಾ 4 ಗಿರಿಗಳಿದೆ. ಅದರಲ್ಲಿ ಒಂದು ಕೂರ್ಮಗಿರಿ, ಇನ್ನೊಂದು ನಾನಿರುವ ಜಾಗ ಯಾವುದು ಅಂದರೆ ರಾಜೇಂದ್ರಗಿರಿ ಅಂತ. ಈ ರಾಜೇಂದ್ರಗಿರಿಯ ಒಂದು ಇತಿಹಾಸಗಳು ಇದೆ. ಯಾಕೆ ಅಂದರೆ ಇಲ್ಲೆಲ್ಲ ಬೆಟ್ಟಗಳ ಮೇಲೂ ಮಹಾವಿಷ್ಣು ಅವನ ಅವತಾರಗಳು ಮತ್ತು ಅದು ಯಾವ ಯುಗದ್ದು ಏನು ಇದು ಸ್ಥಾಪನೆ ಮಾಡಿರೋದಲ್ಲ. ಎಷ್ಟೊಂದು ದೇವರುಗಳು ಅಥವಾ ಬ್ರಹ್ಮದೇವರು ಮತ್ತು ಎಷ್ಟೊಂದು ದೇವತೆಗಳ ಸ್ಥಾಪನೆ ಕೂಡ ಇದೆ, ಕೆಲವುದು ಉದ್ಭವ ಕೂಡ ಇದೆ. ಅದರಲ್ಲಿ ಒಂದು ಈ ರಾಜೇಂದ್ರಗಿರಿ ಇದೆ. ಆ ದೇವಸ್ಥಾನ ಇವತ್ತು ಕ್ಲೋಸ್ ಆಗಿರೋದ್ರಿಂದ ದೇವಸ್ಥಾನ ನಿಮಗೆ ಒಳ್ಳೆ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಯಾರೂ ಇಲ್ಲ. ಬೆಟ್ಟದ ಮೇಲೆ ನಾನು ಒಬ್ಬನೇ ಇರೋದು. ಇದೆಲ್ಲ ಕಂಪ್ಲೀಟ್ ದೇವರಾಯನ ದುರ್ಗ ಫಾರೆಸ್ಟ್ ರೀಜನಲ್ಲಿ ಬರುತ್ತೆ. ಸೊ ನಾನು ಈ ದೇವಸ್ಥಾನ ಹತ್ರ ಬಂದಿದ್ದೀನಿ. ತುಂಬ ನೆಮ್ಮದಿ ಸಿಗುವ ಜಾಗ ಕೂಡ ಇದು. ಈ ದೇವಸ್ಥಾನದ ಒಂದು ಇತಿಹಾಸ, ನಾನು ತುಂಬ ಹಿಂದೆ ಬಂದಿದ್ದೆ ಈ ದೇವಸ್ಥಾನಕ್ಕೆ, ಒಂದು 5-6 ವರ್ಷದ ಹಿಂದೆ. ಯಾಕೆಂದರೆ ನನ್ನ ಫ್ರೆಂಡ್ ಒಂದು ಫಾರ್ಮ್ ಹೌಸ್ ಕೂಡ ಹತ್ತಿರದಲ್ಲೇ ಇರೋದ್ರಿಂದ ನಾವೆಲ್ಲ ತುಂಬ ಚಿಕ್ಕ ವಯಸ್ಸಿಂದ, ಒಂದು 2005-2006ಇಂದನೇ ನಾವು ಮಂದರಗಿರಿನೂ ಹತ್ತಿದ್ವಿ. ಅದಾದಮೇಲೆ ಈ ಕಡೆ ಎಲ್ಲ ಚಿಕ್ಕ ವಯಸ್ಸಿಂದಾನೇ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋ ಹುಚ್ಚಿದ್ರಿಂದ ಹತ್ತಿರ ಎಲ್ಲ ಬಂದಿದ್ವಿ. ಅವಾಗ ಇಲ್ಲಿ ಬಂದಿದ್ದು. ಅದು ಬಿಟ್ಟು ಇನ್ನೊಂದು 2 ಸರಿ ಬಂದಿದ್ದೆ. ಈ ದೇವಸ್ಥಾನದ್ದು ಇತಿಹಾಸ ಅವಾಗ ಹೇಳಿದರು ನನಗೆ. ಏನು ಅಂದರೆ, ಎಷ್ಟೊಂದು ಜನಕ್ಕೆ ಅಹಲ್ಯ ಮತ್ತು ಗೌತಮರ ಒಂದು ಕತೆ ಕೇಳಿರ್ತೀರ. ಗೌತಮರು ಸ್ನಾನಕ್ಕೆ ಹೋದಾಗ ಅಹಲ್ಯಾದೇವಿ ಮಲಗಿದಾಗ ಇಂದ್ರ ಬಂದು ಅವ್ರನ್ನ ಅಪಹರಿಸಲು ಅಥವಾ ಏನೋ ಬಂದಿದ್ರು ಅಂತ. ಆ ಟೈಮಲ್ಲಿ ಗೌತಮರು ಅವರಿಗೆ ಒಬ್ಬರು ಹಿಂಟ್ ಕೊಟ್ಟರು. ಯಾರು ಹಿಂಟ್ ಕೊಟ್ಟರು, ಏನಾಯಿತು ಅಂದರೆ ಆ ಜಾಗನೇ ಇದು ಅಂತ ಹೇಳ್ತಾರೆ. ಏನದು ಜಾಗ ಅಂದರೆ, ಇಲ್ಲಿ ರಂಗನಾಥ ಉದ್ಭವ ಆಗಿರುವ ಸ್ಥಳ ಇದು. ಈ ರಂಗನಾಥ ಉದ್ಭವ ಆಗಿರೋದಲ್ಲಿ ಗೌತಮರು ಈ ಜಾಗದಲ್ಲಿ ಪಾಸ್ ಆಗಬೇಕಾದ್ರೆ ರಂಗನಾಥ ಒಂದು ಉದ್ಭವವಾಗಿ ಕಲ್ಲು ಅವರಿಗೆ ಹಿಂಟ್ ಕೊಟ್ಟರು. ಯಾಕೆ ಅಂದರೆ, ಅಲ್ಲಿ ಇಂದ್ರ ಬಂದಿದ್ದಾನೆ ನಿನ್ನ ರೂಪದಲ್ಲಿ, ಮತ್ತೆ ಹೋಗು ಅಂತ ಹಿಂಟ್ ಕೊಟ್ಟಿದ್ದ ಜಾಗ ಅಂತ ಇಲ್ಲಿರೋ ಅರ್ಚಕರು ಅವಾಗ ನನಗೆ ಹೇಳಿದರು. ಸೊ ಅವಾಗ ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ. ಮೇ ಬಿ ಲೋಕಲೈಟ್ಸ್ಗೆ ಸ್ಥಳ ಮಹಿಮೆ ಅಥವಾ ಈ ಜಾಗ ಏನು ಅಂತೆಲ್ಲ ಗೊತ್ತಿರ್ಬೋದು, ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ದೇವರಾಯನ ದುರ್ಗ ಅಥವಾ ಮಂದರಗಿರಿಗೆ ಬಂದಾಗ ರಾಜೇಂದ್ರಗಿರಿ ಅಂತ ಮ್ಯಾಪಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ಬನ್ನಿ ಅಂತ ನಿಮಗೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಪೀಸ್ಫುಲ್ ಆದ ಜಾಗ, ನೀವೇ ನೋಡ್ಬೋದು. ಇಲ್ಲೆಲ್ಲ ಈ ಥರ ಅರಳಿ ಮರಗಳಿದೆ, ಗಾಳಿ, ಬೆಳಕು, ನೆಮ್ಮದಿ ಎಲ್ಲ ಸಿಗುವ ಜಾಗ. ಇದೇ ರಂಗನಾಥ ದೇವರು. ನೀವು ಶನಿ ಶಿಂಗನಾಪುರಲ್ಲಿ ಹೆಂಗೆ ಶನಿ ದೇವರನ್ನ ಒಂದು ಕಲ್ಲು ನೋಡ್ತೀರಾ, ಅದೇ ಥರ ಕಲ್ಲು ಇಲ್ಲಿ ಒಳಗಡೆ ಉದ್ಭವ ಆಗಿರೋ ಒಂದು ರಂಗನಾಥ ಸ್ವಾಮಿನ ನೋಡ್ಬೋದು. ಇದೆ ಗರುಡಗಂಬ. ಕಂಪ್ಲೀಟಾಗಿ ಫಾರೆಸ್ಟ್ ಝೋನಲ್ಲಿ ಬರೋದ್ರಿಂದ ಯಾರೂ ಇಲ್ಲಿ ಬಂದು ಕ್ಯಾಂಪಿಂಗು ಅವೆಲ್ಲ ಮಾಡಲ್ಲ. ಯಾಕೆಂದರೆ ನಾನು ಮಾಡಿದ್ದೆ, ತುಂಬ ಹಿಂದೆ ಮಾಡಿದ್ದೆ. ಇಲ್ಲಿಂದ ಎಲ್ಲ
ಬೈಕೆಲ್ಲ ಎಗರ್ಸಿದ್ವಿ ಒಂದು ಟೈಮಲ್ಲಿ. ಇದೆ ಚಿಕ್ಕ ದೇವಸ್ಥಾನ. ಸೊ ನೀವು ಇಲ್ಲಿಂದ ನೋಡ್ಬೋದು, ಇನ್ನೊಂದು ಬೆಟ್ಟ ಕಾಣಿಸುತ್ತೆ ನಿಮಗೆ. ಇದು ಶಿವಗಂಗೆ, ಲಿಂಗದ ರೂಪದಲ್ಲಿ ಕಾಣಿಸೋದೆ ಶಿವಗಂಗೆ. ಈ ಕಡೆ ದೇವರಾಯನ ದುರ್ಗ, ಈ ಕಡೆ ಇನ್ನೊಂದು ಗಿರಿ ಇದೆ, ಅದು ಕೂರ್ಮಗಿರಿ ಅಂತ ಒಂದು ಬರುತ್ತೆ. ಮಂದರಗಿರಿ, ಕೂರ್ಮಗಿರಿ, ಶಿವಗಂಗೆ, ಇದು ರಾಜೇಂದ್ರಗಿರಿ, ಈ ಥರ ಹನುಮಗಿರಿ, ಇನ್ನೂ ಎಷ್ಟೊಂದು ಜಾಗಗಳು ಹೆಸರು ನಂಗೆ ಜ್ಞಾಪಕ ಬರ್ತಾಯಿಲ್ಲ. ಗೊತ್ತಿರೋದು ಒಂದು 4-5 ಹೇಳಿದ್ದೀನಿ. ತುಂಬ ಪ್ರಶಾಂತವಾದ ಜಾಗ ಇದು. ಬನ್ನಿ, ಎಂಜಾಯ್ ಮಾಡಿ, ಹಾಳು ಮಾಡಬೇಡಿ. ತುಂಬ ನೆಮ್ಮದಿ ಸಿಗುವ ಜಾಗ, ಒಳ್ಳೆ ಪವರ್ಫುಲ್ ಎನರ್ಜಿ ಫೀಲ್ ಆಗುತ್ತೆ ಅಂಥ ಜಾಗ ಇದೆ ಇದು. ನೇಚರೇ ನಿಮಗೆಲ್ಲ ಹೇಳುತ್ತೆ ಯಾವ ಥರ ಜಾಗ ಅಂತ ಇದು. ಎಲ್ಲರೂ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಬನ್ನಿ. ಏನು ಪ್ಲಾಸ್ಟಿಕ್ಸು ಏನು ಹಾಳು ಮಾಡಿದೆ, ಎಂಜಾಯ್ ಮಾಡಿ ನೆಮ್ಮದಿ ತೊಗೊಂಡು ವಾಪಸ್ ಮನೆಗೆ ಹೋಗಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗು ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ. ಯಾವುದು ಅಂದರೆ ನೋಡಿ. ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ. ಬಾಯ್.